ನಮಸ್ಕಾರ ಸ್ನೇಹಿತರೆ. ಈ ಅವಧಿಯಲ್ಲಿ ಕರ್ನಾಟಕದ ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದ ಅನೇಕ ಮಹನೀಯರಲ್ಲಿ ಪ್ರಮುಖರಾದ, ಪ್ರಸಿದ್ಧರಾದ ಹಾಗೂ ಬಹುಮುಖ ಪ್ರತಿಭೆಯುಳ್ಳ ಬಿ.ಎಲ್. ರೈಸ್ ಅಥವಾ ಬೆಂಜಮಿನ್ ಲೂಯಿಸ್ ರೈಸ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಕರ್ನಾಟಕದ ಪ್ರಖ್ಯಾತ ಇತಿಹಾಸಕಾರರು, ಪ್ರಾಕ್ತನ ಶಾಸ್ತ್ರಜ್ಞರು, ಶಾಸನಶಾಸ್ತ್ರಜ್ಞರು, ಶಿಕ್ಷಣ ತಜ್ಞರು, ಬರಹಗಾರರು ಮತ್ತು ಹಸ್ತಪ್ರತಿ ಸಂಗ್ರಹಕಾರರಾಗಿ ಸೇವೆ ಸಲ್ಲಿಸಿರುವ ಕರ್ನಾಟಕದ ಶಾಸನ ಶಾಸ್ತ್ರ ಪಿತಾಮಹರಾದ ಬಿ.ಎಲ್. ರೈಸ್ ಅಥವಾ ಬೆಂಜಮಿನ್ ಲೂಯಿಸ್ ರೈಸ್ ರವರ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಎಂದು ಆಯ್ಕೆ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಅಭಿಪ್ರಾಯ ಹಾಗೂ ಸಲಹೆ ಸೂಚನೆಗಳನ್ನ ಕಾಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಬಿ.ಎಲ್. ಅಥವಾ ಬೆಂಜಮಿನ್ ರೈಸ್ ರವರು ಕ್ರಿಸ್ತಶಕ 1836 ರಿಂದ 1927ರವರೆಗೆ ಅವರ ಜೀವಿತ ಕಾಲಾವಧಿ ಆಗಿರುವಂತದ್ದು. ಇವರ ತಂದೆ ಬೆಂಜಮಿನ್ ಹೋಲ್ಡ್ ರೈಸ್ ಇವರು ಕ್ರಿಸ್ತಶಕ 1836ರಲ್ಲಿ ಇಂಗ್ಲೆಂಡಿನಿಂದ ಧರ್ಮ ಪ್ರಚಾರಕರಾಗಿ 1837ರಲ್ಲಿ ಕರ್ನಾಟಕದ ಬೆಂಗಳೂರಿಗೆ ಬಂದಿದ್ರು. ಬಿ.ಎಲ್. ರೈಸ್ ಕ್ರಿಸ್ತಶಕ 1837 ಜುಲೈ 17ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಬೆಂಗಳೂರಿನಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದ್ರು. ಕ್ರಿಸ್ತಶಕ 1834ರಲ್ಲಿ ತನ್ನ 11ನೇ ವಯಸ್ಸಿನಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡಿಗೆ ಹೋದ್ರು. ಕ್ರಿಸ್ತಶಕ 1860ರಿಂದ 1865ರವರೆಗೆ ಬೆಂಗಳೂರಿನ ಸೆಂಟ್ರಲ್ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ರು. ಕ್ರಿಸ್ತಶಕ 1865ರಿಂದ 1873ರವರೆಗೆ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಿಗೆ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ರು. ಕ್ರಿಸ್ತಶಕ 1874ರಲ್ಲಿ ಶಿಕ್ಷಣ ಇಲಾಖೆಯ ಪ್ರಥಮ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಕ್ರಿಸ್ತಶಕ 1881ರಿಂದ 1883ರವರೆಗೆ ಮೈಸೂರು ಸಂಸ್ಥಾನದ ಜನಗಣತಿಯ ಸರ್ವೇಕ್ಷಣೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ಕ್ರಿಸ್ತಶಕ 1883ರಲ್ಲಿ ಅಂಟರ್ ಶಿಕ್ಷಣ ಆಯೋಗದ ಕಾರ್ಯದರ್ಶಿಯಾಗಿ ಇವರು ಸೇವೆ ಸಲ್ಲಿಸಿದ್ರು. ಕ್ರಿಸ್ತಶಕ 1884ರಲ್ಲಿ ಪ್ರಾಚ್ಯವಸ್ತು ಸಂಶೋಧನಾ ಶಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಇವರು ಕ್ರಿಸ್ತಶಕ 1890ರಿಂದ 1906ರವರೆಗೆ ಪ್ರಾಚ್ಯವಸ್ತು ಸಂಶೋಧನಾ ಶಾಖೆಯ ಪೂರ್ಣ ಪ್ರಮಾಣದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಕ್ರಿಸ್ತಶಕ 1927 ಜುಲೈ 10ರಂದು ತಮ್ಮ 89ನೇ ವಯಸ್ಸಿನಲ್ಲಿ ಅವರು ಮರಣವನ್ನ ಹೊಂದಿದ್ರು. ಸ್ನೇಹಿತರೆ, ಬಿ.ಎಲ್. ರೈಸ್ ರವರ ವಿಶೇಷತೆಯ ಬಗ್ಗೆ ನಾವಿಲ್ಲಿ ಗಮನಿಸೋದಾದ್ರೆ, ಬಿ.ಎಲ್. ರೈಸ್ ರವರು ನಾನು ಈಗಾಗಲೇ ಹೇಳಿದಂತೆ ಒಬ್ಬ ಇತಿಹಾಸಕಾರರಾಗಿ, ಪ್ರಾಕ್ತನ ಶಾಸ್ತ್ರಜ್ಞರಾಗಿ, ಶಾಸನಶಾಸ್ತ್ರಜ್ಞರಾಗಿ, ಶಿಕ್ಷಣ ತಜ್ಞರಾಗಿ, ಬರಹಗಾರರಾಗಿ ಮತ್ತು ಹಸ್ತಪ್ರತಿ ಸಂಗ್ರಹಕಾರರಾಗಿ ಅವರು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಈ ಕರ್ನಾಟಕದ ಶಾಸನಶಾಸ್ತ್ರಕ್ಕೆ ಅವರು ನೀಡಿದಂತ ಕೊಡುಗೆಯನ್ನ ಪರಿಗಣಿಸಿ ಅವರನ್ನ ಕರ್ನಾಟಕ ಶಾಸನಶಾಸ್ತ್ರ ಪಿತಾಮಹ ಎಂದು ಅವರನ್ನ ಗುರುತಿಸಲಾಗಿದೆ ಮತ್ತು ಅವರು ಆ ಹೆಸರಿನಲ್ಲಿಯೇ ಪ್ರಸಿದ್ಧಿಯನ್ನ ಪಡೆದಿರೋದನ್ನು ನಾವು ಗಮನಿಸ್ತೇವೆ. ಬಿ.ಎಲ್. ರೈಸ್ ರವರ ಮಹತ್ ಕಾರ್ಯಗಳಲ್ಲಿ ನಾವು ಮೊದಲನೇದಾಗಿ ಗಮನಿಸುವಂತದ್ದು ಶಾಸನಗಳ ಸಂಗ್ರಹ ಮತ್ತು ಅಧ್ಯಯನ. ಬಿ.ಎಲ್. ರೈಸ್ ಅವರು ಕ್ರಿಸ್ತಶಕ 1865ರಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳ ಶಿಕ್ಷಣ ಪರಿವೀಕ್ಷಕ ಅಥವಾ ಇನ್ಸ್ಪೆಕ್ಟರ್ ಆಗಿದ್ದಾಗ ಗ್ರಾಮಗಳ ಸುತ್ತಾಟದಲ್ಲಿ ಅವರು ತೊಡಗಿಕೊಂಡಿದ್ರು. ಆ ಸಂದರ್ಭದಲ್ಲಿ ಹಲವಾರು ಶಾಸನಗಳನ್ನ ಗುರುತಿಸಿ ಅವುಗಳ ಪಡಿಯಚ್ಚನ್ನ ಪಡೆದು ಅಧ್ಯಯನ ಮಾಡಿದ್ರು. ಇವರು ಸಂಗ್ರಹಿಸಿದ ಒಟ್ಟು 8869 ಶಾಸನಗಳನ್ನ ಕ್ರಿಸ್ತಶಕ 1886ರಿಂದ 1904ರ ಅವಧಿಯಲ್ಲಿ ಎಪಿಗ್ರಫಿಯ ಕರ್ನಾಟಕ ಎಂಬ ಹೆಸರಿನಲ್ಲಿ ಒಟ್ಟು 12 ಸಂಪುಟಗಳಲ್ಲಿ ಪ್ರಕಟಿಸಿದ್ರು. ಆ ಸಂಪುಟಗಳನ್ನ ಈ ಕೆಳಕಂಡ ಪಟ್ಟಿಯಲ್ಲಿ ನಾವು ಗಮನಿಸಬಹುದು. ಮೊದಲನೇದು ಇನ್ಸ್ಕ್ರಿಪ್ಷನ್ಸ್ ಫ್ರಮ್ ಕೂರ್ಗ್. ಈ ಒಂದು ಸಂಪುಟದಲ್ಲಿ 23 ಶಾಸನಗಳಿದಾವೆ ಮತ್ತೆ ಇದು ಪ್ರಕಟಗೊಂಡಿದ್ದು 1886ರಲ್ಲಿ. ಮತ್ತೆ 1889ರಲ್ಲಿ ಪ್ರಕಟಗೊಂಡಂತಹ ಇನ್ಸ್ಕ್ರಿಪ್ಷನ್ಸ್ ಅಟ್ ಶ್ರವಣಬೆಳಗೊಳ ಎಂಬ ಸಂಪುಟದಲ್ಲಿ ಒಟ್ಟು 144 ಶಾಸನಗಳಿದ್ದಾವೆ. ಇನ್ಸ್ಕ್ರಿಪ್ಷನ್ಸ್ ಇನ್ ದ ಮೈಸೂರು ಡಿಸ್ಟ್ರಿಕ್ಟ್ ಪಾರ್ಟ್ ಫಸ್ಟ್ ಅಲ್ಲಿ 803 ಶಾಸನಗಳಿದ್ದು ಅದು 1894ರಲ್ಲಿ ಪ್ರಕಟಗೊಳ್ತು. ಹಾಗೇನೆ ಇನ್ಸ್ಕ್ರಿಪ್ಷನ್ಸ್ ಇನ್ ದ ಮೈಸೂರು ಡಿಸ್ಟ್ರಿಕ್ಟ್ ಪಾರ್ಟ್ ಸೆಕೆಂಡ್ ನಲ್ಲಿ 964 ಶಾಸನಗಳಿದ್ದು 1898ರಲ್ಲಿ ಅದು ಪ್ರಕಟಣೆಗೊಳ್ತು.
ಇನ್ಸ್ಕ್ರಿಪ್ಷನ್ಸ್ ಫ್ರಮ್ ಹಾಸನ್ ಡಿಸ್ಟ್ರಿಕ್ಟ್, ಈ ಒಂದು ಸಂಪುಟದಲ್ಲಿ 941 ಶಾಸನಗಳಿದ್ದಾವೆ. ಇದು 1902ರಲ್ಲಿ ಅದು ಪ್ರಕಟಗೊಂಡಿದ್ದನ್ನು ಗಮನಿಸ್ತೇವೆ. ಹಾಗೇನೆ ಇನ್ಸ್ಕ್ರಿಪ್ಷನ್ಸ್ ಫ್ರಮ್ ಕಡೂರ್ ಡಿಸ್ಟ್ರಿಕ್ಟ್, ಇದರಲ್ಲಿ ಒಟ್ಟು 626 ಶಾಸನಗಳಿವೆ. ಇದು 1901ರಲ್ಲಿ ಪ್ರಕಟಗೊಂಡಿತ್ತು. ಇನ್ಸ್ಕ್ರಿಪ್ಷನ್ಸ್ ಫ್ರಮ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಭಾಗ 1ರಲ್ಲಿ 658 ಶಾಸನಗಳಿದಾವೆ. ಅದು 1902ರಲ್ಲಿ ಅದು ಪ್ರಕಟಗೊಂಡಿತ್ತು. ಇನ್ಸ್ಕ್ರಿಪ್ಷನ್ಸ್ ಫ್ರಮ್ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಇದು ಪಾರ್ಟ್ ಸೆಕೆಂಡ್, ಇದು 2ನೇ ಭಾಗದಲ್ಲಿ ಅದು ಪ್ರಕಟಗೊಳ್ತು. ಇದರಲ್ಲಿ 938 ಶಾಸನಗಳಿದಾವೆ. ಮತ್ತೆ ಅದು 1902ರಲ್ಲಿ ಅದು ಪ್ರಕಟಗೊಂಡಿದ್ದನ್ನು ಗಮನಿಸ್ತೇವೆ. ಇನ್ಸ್ಕ್ರಿಪ್ಷನ್ಸ್ ಇನ್ ಬೆಂಗಳೂರು ಡಿಸ್ಟ್ರಿಕ್ಟ್ ಎನ್ನುವಂತ ಸಂಪುಟ 1905ರಲ್ಲಿ ಪ್ರಕಟಗೊಳ್ತು. ಅದರಲ್ಲಿ ಒಟ್ಟು 1069 ಶಾಸನಗಳಿವೆ. ಹಾಗೇನೆ ಇನ್ಸ್ಕ್ರಿಪ್ಷನ್ಸ್ ಇನ್ ಕೋಲಾರ ಡಿಸ್ಟ್ರಿಕ್ಟ್, ಈ ಸಂಪುಟ 1906ರಲ್ಲಿ ಪ್ರಕಟಗೊಂಡು ಅದರಲ್ಲಿ ಒಟ್ಟು ಶಾಸನಗಳ ಸಂಖ್ಯೆ 1347 ಶಾಸನಗಳನ್ನ ಅದರಲ್ಲಿ ಸಂಗ್ರಹಿಸಲಾಗಿದೆ. ಇನ್ಸ್ಕ್ರಿಪ್ಷನ್ಸ್ ಇನ್ ಚಿತ್ರದುರ್ಗ, ಈ ಒಂದು ಸಂಪುಟ ಪ್ರಕಟಗೊಂಡಿದ್ದು 1903ರಲ್ಲಿ. ಇದರಲ್ಲಿ ಒಟ್ಟು 623 ಶಾಸನಗಳನ್ನ ಇದರಲ್ಲಿ ಸಂಗ್ರಹಿಸಲಾಗಿದೆ. ಇನ್ಸ್ಕ್ರಿಪ್ಷನ್ಸ್ ಇನ್ ತುಮಕೂರು ಎನ್ನುವಂತಹ ಒಂದು ಸಂಪುಟ ಏನಿದೆ 1904ರಲ್ಲಿ ಅದು ಪ್ರಕಟಗೊಳ್ತು. ಇದರಲ್ಲಿ ಒಟ್ಟು 733 ಶಾಸನಗಳಿವೆ. ಈ ಶಾಸನಗಳನ್ನ ಕನ್ನಡ ಮತ್ತು ಇಂಗ್ಲಿಷಿನಲ್ಲಿ ಅನುವಾದಿಸಿ ಪ್ರಕಟಿಸಿರುವಂತದ್ದು ಬಹಳ ವಿಶೇಷವಾಗಿರೋದನ್ನ ನಾವು ಗಮನಿಸ್ತೇವೆ. ಇವರ ಮಹತ್ ಕಾರ್ಯಗಳಲ್ಲಿ 2ನೇಯದು ಬಹಳ ಮುಖ್ಯವಾಗಿ ನಾವು ಗಮನಿಸುವಂತದ್ದು, ಗೆಜೆಟಿಯರ್ ಅನ್ನ ಇವರು ರೂಪಿಸಿದ್ದು. ಕರ್ನಾಟಕದ ಒಂದು ಗೆಜೆಟಿಯರ್ ಅನ್ನ ರೂಪಿಸುವಂತ ಮಹತ್ ಕಾರ್ಯವನ್ನು ಸಹ ಇವರು ಮಾಡಿದ್ದಾರೆ. ಹಾಗಾಗಿ ಇವರನ್ನ ಗೆಜೆಟಿಯರ್ ನ ಪಿತಾಮಹ ಅಂತಂದೇಳಿ ಸಹ ಇವರನ್ನು ಗುರುತಿಸಲಾಗಿದೆ. ಸಾಮಾನ್ಯವಾಗಿ ಗೆಜೆಟಿಯರ್ ಅಂತ ಹೇಳಿದ್ರೆ ಒಂದು ಪ್ರಾಂತ್ಯದ ಅಥವಾ ಜಿಲ್ಲೆಯ ಸಮಸ್ತ ವಿವರಣೆಯನ್ನು ನೀಡುವ ಸರ್ಕಾರದ ಅಧಿಕೃತ ಪ್ರಕಟಣೆ ಆಗಿರುತ್ತದೆ. ಈ ಭಾರತದ ಗೆಜೆಟರ್ ಗಳನ್ನ ಸಿದ್ಧಪಡಿಸಲಿಕ್ಕೆ ಡಾಕ್ಟರ್ ವಿಲಿಯಂ ಹಂಟರ್ ಅನ್ನ ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿತ್ತು. ಮತ್ತೆ ಈ ವಿಲಿಯಂ ಹಂಟರ್ ಏನಿದ್ದಾರೆ, ಈ ಮೈಸೂರು ಮತ್ತು ಕೊಡಗಿಗೆ ಸಂಬಂಧಿಸಿದ ಗೆಜೆಟರ್ ಅನ್ನ ರೂಪಿಸ್ಲಿಕ್ಕೆ, ಸಿದ್ಧಪಡಿಸಲಿಕ್ಕೆ BL ರೈಸ್ ರವರನ್ನ ನೇಮಕ ಮಾಡಿದ್ದನ್ನ ಗಮನಿಸ್ತೇವೆ. ಮತ್ತೆ ಈ ಸಂದರ್ಭದಲ್ಲಿ BL ರೈಸ್ ರವರು ಹಲವಾರು ವಿಶೇಷತೆಗಳನ್ನು ಒಳಗೊಂಡಂತಹ 3 ಒಂದು ಗೆಜೆಟಿಯರ್ ಗಳನ್ನ ಇಲ್ಲಿ ಅವರು ರೂಪಿಸ್ತಾರೆ ಮತ್ತೆ ಅವುಗಳನ್ನ ಪ್ರಕಟಿಸಿದನ್ನ ಗಮನಿಸ್ತೇವೆ. ಆ ನಿಟ್ಟಿನಲ್ಲಿ BL ರೈಸ್ ಮೈಸೂರು ಮತ್ತು ಕೊಡಗಿಗೆ ಸಂಬಂಧಿಸಿದಂತೆ 3 ಗೆಜೆಟಿಯರ್ ಸಂಪುಟಗಳನ್ನ ರಚಿಸಿದ್ದಾರೆ. ಅವುಗಳಂದ್ರೆ ಬಹಳ ಮುಖ್ಯವಾಗಿ ಕೊಡಗು ಗೆಜೆಟಿಯರ್, ಇದು 1871ರಲ್ಲಿ ಇದು ಪ್ರಕಟಗೊಳ್ಳುತ್ತದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಕೊಡಗಿನ ಜನಜೀವನ, ಇತಿಹಾಸ, ಭೌಗೋಳಿಕತೆ, ಇವುಗಳನ್ನ ಕುರಿತಂತೆ ಒಂದು ಸಮಗ್ರ ಮಾಹಿತಿಯನ್ನ ಈ ಒಂದು ಗೆಜೆಟಿಯರ್ ನಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಹಾಗೇನೆ ಮೈಸೂರು ಗೆಜೆಟಿಯರ್ ಏನಿದೆ 1876ರಲ್ಲಿ ಇದು ಪ್ರಕಟಗೊಳ್ಳುತ್ತದೆ. ಈ ಗೆಜೆಟಿಯರ್ ನಲ್ಲಿ ಮೈಸೂರು ಪ್ರಾಂತ್ಯದ ಜಿಲ್ಲಾವಾರು ಜನಜೀವನವನ್ನ ಕುರಿತಂತೆ, ಒಂದು ಸಂಸ್ಕೃತಿಯನ್ನ ಕುರಿತಂತೆ, ಸಾಮುದಾಯಿಕ ಒಂದು ಜೀವನ ಕ್ರಮಗಳನ್ನ ಕುರಿತಂತೆ ಇದರಲ್ಲಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಇದರ ಜೊತೆಗೆ ಈ ಮೈಸೂರಿನ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಇತಿಹಾಸ, ಭೌಗೋಳಿಕತೆ ಮತ್ತು ಧರ್ಮಗಳನ್ನು ಕುರಿತಂತೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತೊಂದು 1876ರಲ್ಲಿ ಅವರು ಪ್ರಕಟಗೊಳಿಸಿದ್ದು ಕೊಡಗು ಗೆಜೆಟಿಯರ್. ಇದು ಕೊಡಗಿನ ಸಂಪೂರ್ಣವಾದ ಒಂದು ಚಿತ್ರಣವನ್ನ ಈ ಗೆಜೆಟಿಯರ್ ನಲ್ಲಿ ನಾವು ನೋಡಬಹುದು. ಈ ಗೆಜೆಟಿಯರ್ ಗಳ ಮಹತ್ವವನ್ನ ಕುರಿತು ಡಾಕ್ಟರ್ ವಿಲಿಯಂ ಹಂಟರ್ ಬಹಳ ವಿಶೇಷವಾದ ಒಂದು ಹೊಗಳಿಕೆಯ ಮಾತನ್ನ BL ರೈಸ್ ರವರ ಬಗ್ಗೆ ಅವರು ಮಾತನಾಡ್ತಾರೆ. ಈ ಗೆಜೆಟಿಯರ್ಸ್ ಗಳ ಬಗ್ಗೆ ಯಾರು ವಿಲಿಯಂ ಹಂಟರ್ ಅವರು ಹೇಳಿರೋದು ಅಂತ ಹೇಳಿದ್ರೆ, ಮಾಡೆಲ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಸರ್ಚ್ ಅಂತ ಹೇಳಿ ಅವರು ಕರೆದಿದ್ದಾರೆ. BL ರೈಸ್ ಇಂಪೀರಿಯಲ್ ಗೆಜೆಟಿಯರ್ ಆಫ್ ಇಂಡಿಯಾ ಎನ್ನುವಂತ ಒಂದು ಸಂಪುಟದಲ್ಲಿ ಮೈಸೂರು ಮತ್ತು ಕೊಡಗು ಎಂಬ ಲೇಖನವನ್ನ ಅವರು ಬರೆದಿರೋದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಇವರ ಮಹತ್ ಕಾರ್ಯದಲ್ಲಿ ಬಹಳ ಮುಖ್ಯವಾಗಿರುವಂತಹ ಇನ್ನೊಂದು ಕಾರ್ಯ ಏನಂತ ಹೇಳಿದ್ರೆ ಗ್ರಂಥಗಳ ಸಂಪಾದನೆ. ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಚೀನ ದಾಖಲೆಗಳನ್ನ ಸಂಗ್ರಹಿಸುವಂತ ಕೆಲಸವನ್ನು ಇವರು ಕೈಗೊಳ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಸಂಗ್ರಹಿಸಿದ ಹಸ್ತಪ್ರತಿಗಳನ್ನ ಸಂಗ್ರಹಿಸಿದನ್ನ ಗಮನಿಸ್ತೇವೆ. ಅದರಲ್ಲಿ ಬಹಳ ಮಹತ್ವವಾದ ಕೃತಿಗಳ ಒಂದು ಹಸ್ತಪ್ರತಿಗಳನ್ನ ಸಂಗ್ರಹಿಸಿದಷ್ಟೇ ಅಲ್ಲ, ಅವುಗಳನ್ನ ಸಂಪಾದಿಸಿ ಮತ್ತೆ ಅವುಗಳನ್ನ ಪ್ರಕಟ ಮಾಡಿದ್ದು ಸಹ ಅವರ ಹೆಗ್ಗಳಿಕೆ ಆಗಿರೋದನ್ನ ನಾವು ಗಮನಿಸ್ತೇವೆ. ಇವರು ಮಾಡಿದಂತ ಗ್ರಂಥ ಸಂಪಾದನೆಯನ್ನ ಬಹಳ ಮುಖ್ಯವಾಗಿ 3 ಪ್ರಕಾರಗಳಲ್ಲಿ ನಾವು ಅಥವಾ ಹಂತಗಳಲ್ಲಿ ಗುರುತಿಸಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಹಸ್ತಪ್ರತಿ ಸಂಗ್ರಹ, ಹಸ್ತಪ್ರತಿ ಸೂಚಿಯನ್ನ ರಚನೆ ಮಾಡಿದ್ದು ಮತ್ತು ಗ್ರಂಥಗಳ ಪರಿಷ್ಕರಣೆ ಮಾಡಿದ್ದು. ಈ 3 ಹಂತಗಳಲ್ಲಿ BL ರೈಸ್ ರವರು ಬಹಳ ವಿಶೇಷವಾಗಿ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತೆ ಇವರಿಂದ ಸಂಪಾದಿಸಲ್ಪಟ್ಟಂತಹ ಪ್ರಮುಖ ಗ್ರಂಥಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಮೊದಲನೇದಾಗಿ ಅಮರಕೋಶ, ಈ ಕೃತಿಯನ್ನ 1873ರಲ್ಲಿ ಅವರು ಪ್ರಕಟಗೊಳಿಸಿದ್ದನ್ನು ಗಮನಿಸ್ತೇವೆ. ಮತ್ತೆ ಪಂಪರಾಮಾಯಣ 1882ರಲ್ಲಿ ಅದು ಪ್ರಕಟಗೊಳ್ಳುತ್ತದೆ. ಕರ್ನಾಟಕ ಭಾಷಾಭೂಷಣ ಎನ್ನುವಂತಹ ಒಂದು ಗ್ರಂಥ ಪರಿಷ್ಕರಣೆ ಅಥವಾ ಗ್ರಂಥ 1884ರಲ್ಲಿ
ಅದು ಪ್ರಕಟಗೊಳ್ಳುತ್ತದೆ. ಶಬ್ದಾನುಶಾಸನ ಎನ್ನುವಂತಹ ಕೃತಿ 1890ರಲ್ಲಿ ಅದು ಪ್ರಕಟಗೊಳ್ಳುತ್ತದೆ. ಮತ್ತೆ ಪಂಪ ಭಾರತ 1898ರಲ್ಲಿ ಇದು ಪ್ರಕಟಗೊಂಡಿದ್ದನ್ನು ಗಮನಿಸ್ತೇವೆ. ಮತ್ತೆ ಕೆ.ವಿ. ಪಾಠಕ್ ಸಂಪಾದಿಸಿದಂತಹ ಕವಿರಾಜ ಮಾರ್ಗ ಕೃತಿಯನ್ನ ಕೆ.ವಿ. ಪಾಠಕ್ ರವರು ಅದನ್ನು ಸಂಪಾದಿಸಿರ್ತಾರೆ. ಆದ್ರೆ ಅದನ್ನ ಪ್ರಕಟಿಸಿದ್ದು ಬಿ.ಎಲ್. ರೈಸ್ ರವರು. ಇವರ ಮತ್ತೊಂದು ಮಹತ್ ಕಾರ್ಯದಲ್ಲಿ ನಾವು ಗುರುತಿಸುವಂತದ್ದು ಇತಿಹಾಸ ತಜ್ಞರಾಗಿ ನಾವು ಬಿ.ಎಲ್. ರೈಸ್ ರವರನ್ನ ಗುರುತಿಸ್ತೇವೆ. ಏಕೆಂದ್ರೆ ಇಲ್ಲಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹಲವಾರು ಪ್ರಾಚೀನ ದಾಖಲೆಗಳನ್ನ ಅವರು ಸಂಗ್ರಹಿಸಿದ್ದಷ್ಟೇ ಅಲ್ಲ, ಮತ್ತೆ ಒಂದು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಪ್ರಾಚೀನ ರಾಜಮನೆತನಗಳು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕುರುಹುಗಳನ್ನ ಸಂಗ್ರಹಿಸುವಂತ ಕೆಲಸವನ್ನು ಸಹ ಬಿ.ಎಲ್. ರೈಸ್ ರವರು ಇವರು ಮಾಡಿದ್ರು. ಬಿ.ಎಲ್. ರೈಸ್ ಇಂಗ್ಲೆಂಡ್ನಲ್ಲಿ ಒಂದು ವಿಶ್ರಾಂತ ಜೀವನ ನಡೆಸಿದಂತ ಸಂದರ್ಭದಲ್ಲಿಯೂ ಸಹ, ಅಂದ್ರೆ ಕ್ರಿಸ್ತಶಕ 1909ರಲ್ಲಿ ಮೈಸೂರು ಅಂಡ್ ಕೂರ್ಗ್ ಫ್ರಮ್ ದ ಇನ್ಸ್ಕ್ರಿಪ್ಷನ್ಸ್ ಎಂಬ ಕೃತಿಯನ್ನ ಅವರು ಪ್ರಕಟ ಮಾಡ್ತಾರೆ. ಆ ಕೃತಿಯಲ್ಲಿ ಕರ್ನಾಟಕದ ಇತಿಹಾಸವನ್ನು ಶಾಸನಗಳ ಆಧಾರದ ಮೇಲೆ ಅವರು ರಚಿಸುವಂತ ಒಂದು ಮಹತ್ ಸಾಧನೆಯನ್ನ ಅವರು ಮಾಡಿದ್ರು. ಈ ಕೃತಿಯ ಮೂಲಕ ಏನು ಮೈಸೂರು ಅಂಡ್ ಕೂರ್ಗ್ ಫ್ರಮ್ ದ ಇನ್ಸ್ಕ್ರಿಪ್ಷನ್ಸ್ ಎನ್ನುವಂತ ಒಂದು ಕೃತಿ ಏನಿದೆ, ಈ ಕೃತಿಯ ಮೂಲಕ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಶೋಧಿಸಿದ್ದಂತಹ ಅಶೋಕನ ಶಾಸನದಿಂದ ಮೌರ್ಯರ ದಕ್ಷಿಣದ ಗಡಿಯನ್ನ ಗುರುತಿಸಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಾಗಿ ಶ್ರವಣಬೆಳಗೊಳ ಈ ಒಂದು ಶಾಸನ ಏನಿದೆ, ಭದ್ರಬಾಹು ಮತ್ತು ಚಂದ್ರಗುಪ್ತ ಮೌರ್ಯರು ಕರ್ನಾಟಕಕ್ಕೆ ಬಂದಿದ್ದರ ಒಂದು ವಿವರಣೆಯನ್ನ ಈ ಶ್ರವಣಬೆಳಗೊಳದ ಶಾಸನವನ್ನು ಅವರು ಸಂಗ್ರಹಿಸಿದ್ರಿಂದ ಆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮತ್ತೆ ಕನ್ನಡದ ಅರಸರುಗಳ ಮೂಲ ನೆಲೆ ಏನಿದೆ, ಆ ಮೂಲ ನೆಲೆ, ಅವರ ವ್ಯಾಪ್ತಿ ಮತ್ತು ಸಾಧನೆಗಳ ಬಗ್ಗೆ ಮಾಹಿತಿಯನ್ನ ಅವರು ಕಲೆ ಹಾಕಿದ್ದಾರೆ. ಕ್ರಿಸ್ತಶಕ 1891ರಲ್ಲಿ ಬೆಂಗಳೂರಿನಲ್ಲಿ ದೊರೆತಂತ ರೋಮನ್ನರ ನಾಣ್ಯಗಳನ್ನ ಕುರಿತಂತೆ ಅವರು ಈ ಒಂದು ಕೃತಿಯಲ್ಲಿ ಒಂದು ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ. ಹಾಗೇನೆ ಬನವಾಸಿ, ಬಳ್ಳಿಗಾವಿ ಶಾಸನಗಳಲ್ಲಿನ ಹುಲ್ಲೆಯ ಬಯಲು ಎಂಬುದನ್ನ ಬೌದ್ಧರ ಮೃಗಧಾಮ ಅಥವಾ ಡೀರ್ ಪಾರ್ಕ್ ಅಂತ ಕರಿತೀವಿ ನಾವು, ಅದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು. ಒಟ್ಟಾರೆಯಾಗಿ ಕರ್ನಾಟಕ, ಕನ್ನಡ ನಾಡು ನುಡಿಗಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದ ಬಿ.ಎಲ್. ರೈಸ್ ರವರು ಕ್ರಿಸ್ತಶಕ 1927 ಜುಲೈ 10ರಂದು ಅವರು ಮರಣವನ್ನ ಹೊಂದಿದ್ರು. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನ ನಾನು ನಿಮ್ಮ ಮುಂದೆ ಮಂಡಿಸ್ಲಿಕ್ಕೆ, ಒಂದು ಮಾಹಿತಿಯನ್ನ ಸಂಗ್ರಹಿಸ್ಲಿಕ್ಕೆ ನಾನು ಎಸ್.ಎಲ್. ಶ್ರೀನಿವಾಸ ಮೂರ್ತಿ ಅವರು 2011ರಲ್ಲಿ ಪ್ರಕಟವಾದಂತ ಪುರಾತತ್ವ ಪಿತಾಮಹ ಬಿ.ಎಲ್. ರೈಸ್ ಎನ್ನುವಂತ ಒಂದು ಕೃತಿಯನ್ನ ನಾನು ರೆಫರ್ ಮಾಡಿದ್ದೇನೆ. ಮತ್ತೆ ಬರಗೂರು ರಾಮಚಂದ್ರಪ್ಪ ಅವರ ಒಂದು ಕೃತಿ 2013ರಲ್ಲಿ ಪ್ರಕಟವಾದಂತ ಕೃತಿ ಕರ್ನಾಟಕ ಸಂಗಾತಿ, ಇದು ಕರ್ನಾಟಕ ಅಥವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ಪ್ರಕಟ ಮಾಡಿರುವಂತದ್ದು. ಈ ಎರಡು ಕೃತಿಗಳನ್ನ ಆಧರಿಸಿ ನಿಮ್ಮ ಮುಂದೆ ಬಿ.ಎಲ್. ರೈಸ್ ಅವರಿಗೆ ಸಂಬಂಧಪಟ್ಟಂತ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಮಂಡಿಸುವಂತ ಒಂದು ಪ್ರಯತ್ನವನ್ನ ನಾನು ಇಲ್ಲಿ ಮಾಡಿದ್ದೇನೆ. ಮತ್ತೆ ಇದು ತಮ್ಮ ಮುಂದಿನ ಅಧ್ಯಯನಕ್ಕೆ ಅಥವಾ ತಮ್ಮ ಬಿ.ಎಲ್. ರೈಸ್ ಅವರ ಬಗ್ಗೆ ತಾವು ಏನಾದ್ರು ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಇಚ್ಛಿಸಿದಲ್ಲಿ ಇದು ತಮಗೆ ಸಹಾಯಕ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದ ಈ ವಿಡಿಯೋವನ್ನ ಹೀಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.